ಆ ಕವಿತೆಯ ಶೀರ್ಷಿಕೆ ತಿಳಿಯಲಿಲ್ಲ. ಓಕೆ. ನಾನೊಬ್ಬ ವಿದ್ಯಾರ್ಥಿಯೋ ಶಿಕ್ಷಕನೋ ತಿಳಿಯಲಿಲ್ಲ. ಓಕೆ. ನಾನೊಬ್ಬ ವಿದ್ಯಾರ್ಥಿಯೋ ಶಿಕ್ಷಕನೋ ತಿಳಿಯಲಿಲ್ಲ. ನಾ ಕಲಿತ ಶಾಲೆಯ ಮುಂದಿನಿಂದ ನಾ ಕಲಿಸುವ ಶಾಲೆಗೆ ಹೆಮ್ಮೆಯಿಂದ ಹೌದು. ದಿನಾಲು ನಾನು ಸಾಗುತ್ತಿರೆ. ಹೌದು. ನಾನೊಬ್ಬ ವಿದ್ಯಾರ್ಥಿಯೋ ಶಿಕ್ಷಕನೋ ತಿಳಿಯಲಿಲ್ಲ. ನಾನೊಬ್ಬ ವಿದ್ಯಾರ್ಥಿಯೋ ಶಿಕ್ಷಕನೋ ತಿಳಿಯಲಿಲ್ಲ. ಶಿಕ್ಷಕರು ಯಾವಾಗ ಬರುವರೆಂದು ನೋಡುತ್ತಿದ್ದೆ ವಿದ್ಯಾರ್ಥಿಯಾಗಿದ್ದಾಗ. ಶಿಕ್ಷಕರು ಯಾವಾಗ ಬರುವರೆಂದು ನೋಡುತ್ತಿದ್ದೆ ವಿದ್ಯಾರ್ಥಿಯಾಗಿದ್ದಾಗ. ನನಗಾಗಿ 100 ಮಕ್ಕಳಿಂದು ಕಾಯುತ್ತಿರೆ. ಬಹಳ ಖುಷಿ ಸರ್. ನನಗಾಗಿ 100 ಮಕ್ಕಳಿಂದು ಕಾಯುತ್ತಿರೆ. ಪಂಚಾಂಗ ಪಟಪಟನೆ ಓದುತ್ತಿದ್ದೆ ವಿದ್ಯಾರ್ಥಿಯಾಗಿದ್ದಾಗ. ಹೌದು. ಕ್ಯಾಲೆಂಡರ್ ಹಿಡಿದು ಪಂಚಾಂಗವೆಂದು ಬರೆಯುತ್ತಿರೆ. ನಾನೊಬ್ಬ ವಿದ್ಯಾರ್ಥಿಯೋ ಶಿಕ್ಷಕನೋ ತಿಳಿಯಲಿಲ್ಲ. ಪಾಟಿ ಪೆನ್ಸಿಲ್ ಹಿಡಿದು ಅಕ್ಷರ ತಿದ್ದುತ್ತಿದ್ದೆ. ನಾನು ಅಕ್ಷರ ಬರಿತಿದ್ದೆ ಚಿಕ್ಕ ವಿದ್ಯಾರ್ಥಿಯಾಗಿದ್ದಾಗ. ಸೇದು ಬಳಪ ಕಪ್ಪು ಹಲಿಗೆಯಿಂದ ಕೈಯಲ್ಲಿರೆ. ಕೆಂಪು ಪೆನ್ನಿಂದ ಪ್ರಶ್ನೆಗಳನ್ನು ಬರೆಯುತ್ತಿದ್ದೆ. ಇಂದದೇ ಪೆನ್ನಿಂದ ವಿದ್ಯಾರ್ಥಿಗಳ ಸರಿ ಉತ್ತರಕ್ಕೆ ಸರಿಗೆರೆ ಎಳೆಯುತ್ತಿರೆ. ನಾನೊಬ್ಬ ವಿದ್ಯಾರ್ಥಿಯೋ ಶಿಕ್ಷಕನೋ ತಿಳಿಯಲಿಲ್ಲ. ಕ್ಲಾಸ್ ಮಾನಿಟರ್ ಆಗಿ ಶಾಂತಿ ಕಾಪಾಡುತ್ತಿದ್ದೆ. ಇಂದು ಕ್ಲಾಸ್ ಟೀಚರ್ ಆಗಿ ಜ್ಞಾನದ ಸದ್ದು ಮಾಡುತ್ತೀರಿ. ಅಂದಿನ ಉತ್ತರಗಳಿಗೆ ವೆರಿ ಗುಡ್ ಎನಿಸಿಕೊಂಡಿದ್ದೆ. ಇಂದಿನ ಪಾಠಕ್ಕೆ ಸರ್ಕಾರಿ ಸಂಬಳ ಪಡೆಯುತ್ತೀರೆ. ನಾನೊಬ್ಬ ವಿದ್ಯಾರ್ಥಿಯೋ ಶಿಕ್ಷಕನೋ ತಿಳಿಯಲಿಲ್ಲ. ಹೋಮ್ವರ್ಕ್ ನೀಟಾಗಿ ಮಾಡುತ್ತಿದ್ದೆ. ಲೆಸನ್ ಪ್ಲಾನ್ ಇಂದು ಬರೆಯುತ್ತೀರೆ. ಗೆಳೆಯರೊಂದಿಗೆ ಬಿಸಿ ಊಟ ಮಾಡುತ್ತಿದ್ದೆ. ಇಂದದೇ ಊಟ ಶಿಕ್ಷಕರೊಂದಿಗೆ ಸವಿಯುತ್ತೀರೆ. ನಾನೊಬ್ಬ ವಿದ್ಯಾರ್ಥಿಯೋ ಶಿಕ್ಷಕನೋ ತಿಳಿಯಲಿಲ್ಲ. ನಾನೊಬ್ಬ ವಿದ್ಯಾರ್ಥಿಯೋ ಶಿಕ್ಷಕನೋ ತಿಳಿಯಲಿಲ್ಲ. ಸೂಪರ್ ಸೂಪರ್.